ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಪ್ರಥಮ PUC ಇತಿಹಾಸದಲ್ಲಿ PTK ಅಂತಕ್ಕಂಥ ಫಸ್ಟ್ ಪಾರ್ಟ್ದು ಕ್ವಶನ್ ಆನ್ಸರ್ಸನ್ನು ನೋಡೋಣ. ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ. ಇದು ಮತ್ತೆ ನನಗೆ ಹೊಸದಾಗಿರ್ತಕ್ಕಂಥ ಅಪ್ಡೇಟೆಡ್ ನೋಟ್ ಸಿಕ್ಕಿದೆ, ಸೊ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಆಲ್ರೆಡಿ ಫಸ್ಟ್ PUCಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷ್, ಹಿಂದಿ ಆಗಿರ್ಬೋದು, ಓಕೆ, ಆಮೇಲೆ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಸೋಷಾಲಜಿ ಆಗಿರ್ಬೋದು ಮತ್ತು ಎಕನಾಮಿಕ್ಸ್, ಇಷ್ಟು ವಿಷಯಗಳಿಗೆ ನಾನು ಪ್ರಶ್ನೋತ್ತರಗಳನ್ನು ಈ ಸಾರಿ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ವಿಡಿಯೋಗಳು ಖಂಡಿತವಾಗಿ ಯೂಸ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಇದೆ. ಇಷ್ಟು ನೋಡಿ ಓದ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ಇವೇ ಪ್ರಶ್ನೆಗಳು ನಿಮಗೆ ಬರ್ತವೆ, ಓಕೆನಾ. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಒಂದನೇ ಪ್ರಶ್ನೆ, ಹಿಸ್ಟರಿ ಪದದ ಅರ್ಥ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಲಿ, ಹಿಸ್ಟರಿ ಪದದ ಅರ್ಥ ಆಪ್ಷನ್ ಎ ವಿಚಾರಣೆ ಅಥವಾ ತನಿಖೆ ಅನ್ನೋದು ಸರಿ ಇದೆ. ಸೆಕೆಂಡ್ ಒನ್, ಹಿಸ್ಟರಿ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಗ್ರೀಕ್ ಇಸ್ ದ ರೈಟ್ ಆನ್ಸರ್. ಅದು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಪದ ಯಾವುದಪ್ಪ ಅಂತಂದರೆ ಹಿಸ್ಟರಿ. ಪ್ರಶ್ನೆ 3, ಇತಿಹಾಸದ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಹೆರೋಡೋಟಸ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 4, ಹೆರೋಡೋಟಸ್ ರಚಿಸಿದ ಕೃತಿಯನ್ನು ಹೆಸರಿಸ್ರಿ ಅಂತ ಕೇಳಿದರೆ. ಆಪ್ಷನ್ ಎ ಪರ್ಷಿಯನ್ ಕದನಗಳು ಅನ್ನೋದು ಹೆರೋಡೋಟಸ್ನ ಕೃತಿ. 5ನೇದು, ದಿ ಸಿಟಿ ಆಫ್ ಗಾಡ್ ಅಂತಕ್ಕಂಥ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ದ ಸಿಟಿ ಆಫ್ ಗಾಡ್ ಅಂತಕ್ಕಂಥ ಕೃತಿಯನ್ನು ಬರೆದವರು, ಪ್ರಶ್ನೆ ಸಂಖ್ಯೆ 5ರ ಸರಿಯಾದ ಉತ್ತರ ಆಪ್ಷನ್ ಎ ಸಂತ ಆಗಸ್ಟೈನ್ ಇಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆ, ಉಳ್ಳವರ ಇತಿಹಾಸದ ಆರ್ಥಿಕ ವಿವರಣೆಯನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇತಿಹಾಸದ ಆರ್ಥಿಕ ವಿವರಣೆಯನ್ನು ನೀಡಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಕಾರ್ಲ್ ಮಾರ್ಕ್ಸ್ ಅನ್ನೋದು ಸರಿಯಾದ. ದಿ ಸಿಟಿ ಆಫ್ ಗಾಡ್ ಸಂತ ಆಗಸ್ಟೈನ್. ಆಮೇಲೆ ಇತಿಹಾಸದ ಆರ್ಥಿಕ ವಿವರಣೆ ಕೊಟ್ಟವರು ಕಾರ್ಲ್ ಮಾರ್ಕ್ಸ್. 7ನೇ ಪ್ರಶ್ನೆ, ಉಳ್ಳವರ ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಅಂತ ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಕಾರ್ಲ್ ಮಾರ್ಕ್ಸ್ ಇಸ್ ದ ರೈಟ್ ಆನ್ಸರ್. 8, ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ, ಈ ವ್ಯಾಖ್ಯೆಯನ್ನು ಕೊಟ್ಟವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ JB ಬ್ಯೂರಿ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್, ಅರ್ನಾಲ್ಡ್ ಟೈನ್ಬಿ ಬರೆದ ಕೃತಿ ಕೇಳಿದ್ದಾರೆ. ಅ ಸ್ಟಡಿ ಆಫ್ ಹಿಸ್ಟರಿ ಅನ್ನೋದು ಗೊತ್ತಿರಲಿ, ಅದು ಯಾರ್ದಪ್ಪ ಅಂದರೆ ಅರ್ನಾಲ್ಡ್ ಟೈನ್ಬಿ ಅವರ ಒಂದು ಕೃತಿ. ಮುಂದೆ ಹೋಗೋಣ, ಬಿಟ್ಟ ಸ್ಥಳ. ಎಸ್. ಪ್ರಶ್ನೆ 1, ಹಿಸ್ಟರಿ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಅದು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಪದ. ಇನ್ನು ಹೆರೋಡೋಟಸ್ ಡ್ಯಾಶ್ ದೇಶಕ್ಕೆ ಸೇರಿದವನು ಅಂತ ಕೇಳಿದ್ದಾರೆ. ಅದು ಕೂಡ ಉತ್ತರ ಏನಪ್ಪ ಅಂದರೆ ಗ್ರೀಕ್ ದೇಶಕ್ಕೆ ಸೇರಿದವನು. ಇನ್ನು ಅರ್ನಾಲ್ಡ್ ಟೈನ್ಬಿ ರಚಿಸಿದ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಅ ಸ್ಟಡಿ ಆಫ್ ಹಿಸ್ಟರಿ ಇಸ್ ದ ರೈಟ್ ಆನ್ಸರ್. ಅ ಸ್ಟಡಿ ಆಫ್ ಹಿಸ್ಟರಿ ಅಂತಕ್ಕಂಥದ್ದು ಅರ್ನಾಲ್ಡ್ ಟೈನ್ಬಿ ಅವರು ಬರೆದಿರ್ತಕ್ಕಂಥ ಒಂದು ಪ್ರಸಿದ್ಧವಾದ ಪುಸ್ತಕ. ಲಾಸ್ಟ್, ಡ್ಯಾಶ್ ರವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯ ಇತಿಹಾಸ ಅಂತ ಕೇಳಿದ್ದಾರೆ. ಜವಾಹರ್ಲಾಲ್ ನೆಹರು ಅಂತಕ್ಕಂಥ ಉತ್ತರ ಇದೆ ನೋಡಿ, ಅದು ಸರಿಯಾದ ಉತ್ತರ ಬರಬೇಕು. ಹೊಂದಿಸಿ ಬರಿಬೇಕು. ಹೆರೋಡೋಟಸ್ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಇ ಜರ್ಮನ್ನ ತತ್ವಜ್ಞಾನಿ ಅನ್ನೋದು ಸರಿ ಇದೆ, ಓಕೆನಾ. ಗ್ರೀಕ್ ಇತಿಹಾಸಕಾರ, ಹೆರೋಡೋಟಸ್ ಅನ್ನೋದು ಗ್ರೀಕ್ನ ಇತಿಹಾಸಕಾರ ಅನ್ನೋದು ಸರಿಯಾದ ಉತ್ತರ. 2ನೇದು ಡಿ ಇದೆ, ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ಇದೆ, ಅದು ಬರೆದವರು ಹೆರೋಡೋಟಸ್. ದಿ ಸಿಟಿ ಆಫ್ ಗಾಡ್ ಅಂತ ಇದೆ, ಅದು ಬರೆದವರು ಸೈಂಟ್ ಆಗಸ್ಟೈನ್. ಕಾರ್ಲ್ ಮಾರ್ಕ್ಸ್ ಕೇಳಿದ್ದಾರೆ. ಆಪ್ಷನ್ ಸಿ ಜರ್ಮನ್ನ ತತ್ವಜ್ಞಾನಿ. ಅರ್ನಾಲ್ಡ್ ಟೈನ್ಬಿ ಕೇಳಿದ್ದಾರೆ. ಅ ಸ್ಟಡಿ ಆಫ್ ಹಿಸ್ಟರಿ ಅನ್ನೋದು ಹೊಂದಿಸಿ ಬರೆದಿದ್ದಾರೆ. ಆಲ್ರೆಡಿ ಇಲ್ಲಿ ಉತ್ತರಗಳನ್ನು ಕೂಡ ಕೆಳಗಡೆ ಕೊಟ್ಟಿದ್ದಾರೆ, ಸೊ ತಾವುಗಳು ಕೂಡ ಏನು ಮಾಡ್ಬೋದು ನೋಡ್ಬೋದು. ಇನ್ನು 2ನೇಗೆ ಎಸ್ ಹೊಂದಿಸಿ ಬರೀರಿ ಜೋಡಿ. ಫಸ್ಟ್ ಒನ್, ಅ ಗ್ಲಿಮ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಆ್ಯಂಡ್ ಡಿಸ್ಕವರಿ ಆಫ್ ಇಂಡಿಯಾ ಬರೆದವರು ಜವಾಹರ್ಲಾಲ್ ನೆಹರು, ಗೊತ್ತಿರಲಿ. ದಾಸ್ ಕ್ಯಾಪಿಟಲ್ ಮತ್ತು ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಬರೆದವರು ಕಾರ್ಲ್ ಮಾರ್ಕ್ಸ್, ಇದು ಫೇಮಸ್ ಇದೆ. ಇತಿಹಾಸದ ಪಿತಾಮಹ ಹೆರೋಡೋಟಸ್. ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಹೇಳಿದವರು ಕೇಳಿದರೆ. 4 ಈ JB ಬ್ಯೂರಿ. ಇನ್ನು ಹಿಸ್ಟೋರಿಯಾ ಅಂತಕ್ಕಂಥ ಪದದ ಅರ್ಥ ಏನಪ್ಪ ಅಂದರೆ ವಿಚಾರಣೆ ಅಂತ ಬರ್ತದೆ, ಇದು ಕೂಡ ನಿಮಗೆ ಗೊತ್ತಿಲ್ಲ. ಇವು 2 ಕೃತಿಗಳಿದಾವಲ್ಲ, ನೀವು ಬೈಹೆಟ್ ಮಾಡಲೇಬೇಕು, ಅದರ ಮೇಲಿನ ಪ್ರಶ್ನೆಗಳು ಬರೋದು. 1 ಮಾರ್ಕರ್ ಕ್ವಶನ್. ಹೆರೋಡೋಟಸ್ ಯಾವ ದೇಶಕ್ಕೆ ಸೇರಿದವನು. ಗ್ರೀಸ್. ಇತಿಹಾಸದ ಆರ್ಥಿಕ ವಿವರಣೆ ನೀಡಿದವರು ಯಾರು. ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಪ್ರಕಾರ ಇತಿಹಾಸದ ವ್ಯಾಖ್ಯೆ ಕೇಳಿದ್ದಾರೆ, ಬೈಹೆಟ್ ಮಾಡಿ. ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ. ಇನ್ನು ನೆಕ್ಸ್ಟ್ ಹೋಗೋಣ. ಇತಿಹಾಸಕ್ಕೆ ಸಂಬಂಧಿಸಿದಂತೆ JB ಬ್ಯೂರಿಯ ವ್ಯಾಖ್ಯೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅನ್ನೋದು ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಾಖ್ಯೆ. ಇನ್ನು ಇತಿಹಾಸವನ್ನು ನಾಗರಿಕತೆಗಳ ಏಳು ಬೀಳಿನ ಕಥೆ ಅಂತ ಹೇಳಿದವರು ಯಾರು ಕೇಳಿದ್ರೆ ಅರ್ನಾಲ್ಡ್ ಟೈನ್ಬಿ. ಇತಿಹಾಸಕ್ಕೆ ಜವಾಹರ್ಲಾಲ್ ನೆಹರು ಕೊಟ್ಟ ವ್ಯಾಖ್ಯೆ ಕೇಳಿದರು. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಒಂದು 5 ವ್ಯಾಖ್ಯೆಗಳನ್ನು ಬೈಟ್ ಮಾಡಬೇಕು, ಬಿಕಾಸ್ ಇದು 1 ಮಾರ್ಕ್ಸಲ್ಲಾದರೂ ಬರ್ಬೋದು, 2 ಮಾರ್ಕ್ಸಲ್ಲಾದರೂ ಬರ್ಬೋದು, 5 ಮಾರ್ಕ್ಸಲ್ಲಾದರೂ ಬರ್ಬೋದು. ನೀವು ಬೈಟ್ ಮಾಡಲೇಬೇಕು.
ಇನ್ನು 2 ಮಾರ್ಕರ್ ಕ್ವಶನ್ ನೋಡಿ. ಇತಿಹಾಸದ 2 ವ್ಯಾಖ್ಯೆಗಳನ್ನು ಕೇಳಿದರೆ ಇಬ್ಬರ ವ್ಯಾಖ್ಯೆಗಳು. ಜವಾಹರ್ಲಾಲ್ ನೆಹರು ಅವರು ಹೇಳಿದ್ದಾರೆ, ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆ ಇತಿಹಾಸ. ಕಾರ್ಲ್ ಮಾರ್ಕ್ಸ್ ಹೇಳಿದ್ದು, ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದರ ನಡುವಿನ ಸಂಘರ್ಷ. ಇನ್ನು ಕಾರ್ಲ್ ಮಾರ್ಕ್ಸ್ನ 2 ಕೃತಿ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಜವಾಹರ್ಲಾಲ್ ನೆಹರು ಅವರ 2 ಕೃತಿ ಡಿಸ್ಕವರಿ ಆಫ್ ಇಂಡಿಯಾ, ದಿ ಗ್ಲಿಮ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನೋದು ಗೊತ್ತಿಲ್ಲ. ಇನ್ನು ಇತಿಹಾಸದ 2 ವೃತ್ತಿಪರ ಉಪಯೋಗಗಳು ಅಂತ ಕೇಳಿದ್ದಾರೆ. ಅದು ಒಂದನೇದು IAS, IPS, IFS, KS ಅಂತಕ್ಕಂಥ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ಒಂದು ಐಚ್ಛಿಕ ವಿಷಯ ಆಗದ. ಎರಡನೇದು ಆಡಳಿತ ಸುಧಾರಣೆ ಜಾರಿಗೆ ತರಲು ರಾಜಕಾರಣಿಗಳಿಗೆ ಐತಿಹಾಸಿಕ ಜ್ಞಾನ ಉಪಯೋಗವಾಗದ ಅನ್ನೋದು 2 ಪಾಯಿಂಟ್ಸನ್ನು ಬಾಹೆಟಾಕಿ ಹೇಳಿದ್ದೀನಿ. ಇತಿಹಾಸದ ವ್ಯಾಖ್ಯೆಗಳು 15ರಿಂದ 20. ಇಟ್ ಮೀನ್ಸ್ ಇದು 5 ಮಾರ್ಕರ್ಗೆ ಬರ್ತಕ್ಕಂಥ ಕ್ವಶನ್. ಸೊ ನಿಮಗೂ 5 ಮಂದಿ ಇತಿಹಾಸಕಾರರ ವ್ಯಾಖ್ಯೆಗಳನ್ನು ಬಾಹೆಟಾಕಿ. ಫಸ್ಟ್, ಹೆರೋಡೋಟಸ್ ಹೇಳಿದ್ದು, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ. ಇನ್ನು ಸಂತ ಆಗಸ್ಟೈನ್, ಇತಿಹಾಸವು ದೇವರ ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು, ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸನವಾಗ್ತದೆ. ಇನ್ನು ಕಾರ್ಲ್ ಮಾರ್ಕ್ಸ್ ಹೇಳಿದ್ದು, ಇತಿಹಾಸವೆಂದರೆ ಉಳ್ಳವರ ಮತ್ತು ಇಲ್ಲದರ ನಡುವಿನ ಸಂಘರ್ಷ. JB ಬ್ಯೂರಿ ಹೇಳಿದ್ದು, ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಅರ್ನಾಲ್ಡ್ ಟೈನ್ಬಿ ಹೇಳಿದ್ದಾರೆ, ಇತಿಹಾಸ ನಾಗರಿಕತೆಗಳ ಏಳು ಬೀಳಿನ ಕತೆ. ಜವಾಹರ್ಲಾಲ್ ನೆಹರು ಹೇಳಿದ್ದು, ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ ಸಾಗಿದ ಮಾನವನ ಕತೆ ಇತಿಹಾಸ. ಇವು 5 ವಾಕ್ಯಗಳನ್ನು ನೀವು ಬಹೆಟ್ ಮಾಡಲೇಬೇಕು ಫ್ರೆಂಡ್ಸ್. ಮುಂದಿನ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ. ನಿಮಗೆ 5 or 10 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಚೆನ್ನಾಗಿ ಅದನ್ನು ಬರೀರಿ, ಪಾಯಿಂಟ್ಸ್ಗಳನ್ನು ಬೈಪಟ್ ಮಾಡಿರಿ. ಫಸ್ಟ್ ಪೀಠಿಕೆದಲ್ಲಿ ನೋಡಿ, ಇತಿಹಾಸ ಅಧ್ಯಯನವು ಮಾನವನಿಗೆ ವಿವಿಧ ರೀತಿಯಲ್ಲಿ ಉಪಯೋಗಕಾರಿಯಾಗಿದೆ. ಸ್ವಲ್ಪ ಇತಿಹಾಸದ ಅರ್ಥ ವ್ಯಾಖ್ಯೆಯನ್ನು ಬರೀರಿ. ಫಸ್ಟ್ ಪಾಯಿಂಟ್ ಹಾಕಬೇಕು, ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಇದ್ರದ್ದು ಏನು ಎಕ್ಸ್ಪ್ಲನೇಷನ್ ಅಂದರೆ, ಇತಿಹಾಸದ ಅಧ್ಯಯನವು ನಮಗೆ ವಿಶ್ವದ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತು ಮಹಾನ್ ಘಟನಾವಳಿಗಳನ್ನು ಕುರಿತು ತಿಳಿಸ್ತದೆ. ಇದು ಮಾನವರ ಹೋರಾಟ, ಆತ ಪರಿಸರಕ್ಕೆ ಹೊಂದಿಕೊಂಡ ರೀತಿ ಹಾಗೂ ಅವನ ಪೀಳಿಗೆ ಮತ್ತು ವೈಫಲ್ಯಗಳ ಬಗ್ಗೆ ನಮಗೆ ಒಳನೋಟವನ್ನು ಒದಗಿಸ್ತದೆ. ಎರಡನೇದು, ಇತಿಹಾಸ ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸ್ತದೆ. ಇದರ ವಿವರಣೆ, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಗೆ ವಿವಿಧ ಪಂಥಗಳ ನಡುವಿನ ಧಾರ್ಮಿಕ ಸಹಿಷ್ಣುತೆ ಅವಶ್ಯಕವಾಗಿದೆ. ಈ ಧಾರ್ಮಿಕ ಅಸಹಿಷ್ಣುತೆಯಿಂದ ಯಾವುದೇ ಸಮಾಜದ ಪ್ರಗತಿ ಸಾಧ್ಯವಿಲ್ಲ ಎಂದು ಇತಿಹಾಸಕಾರರು ಎಚ್ಚರಿಸಿದ್ದಾರೆ. ಧಾರ್ಮಿಕ ದಿಗ್ಗಜರಾದ ಯೇಸು ಕ್ರಿಸ್ತ, ಕಬೀರ, ಗುರುನಾನಕ, ಸೂಫಿ ಸಂತರು ಮುಂತಾದವರು ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ಪ್ರಚಾರ ಮಾಡಿದ್ದಾರೆ. ಆದ್ದರಿಂದ ಧಾರ್ಮಿಕ ಸಹಿಷ್ಣುತೆಯ ಬೆಳವಣಿಗೆಗೆ ಇತಿಹಾಸದ ಜ್ಞಾನ ಅಗತ್ಯವಾಗಿದೆ. ಥರ್ಡ್ ಪಾಯಿಂಟ್, ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಏನು ಎಕ್ಸ್ಪ್ಲನೇಷನ್ ಅಂದ್ರೆ, ಇತಿಹಾಸವು ಮಾನವನ ಅನುಭವಗಳ ಸಾಗರವಿದ್ದಂತೆ. ಇತಿಹಾಸವು ಮಹಾನ್ ವ್ಯಕ್ತಿಗಳ ಶ್ರೇಷ್ಠ ಕಾರ್ಯಗಳು, ಸಾಧನೆಗಳು, ಸಾಹಸಗಳು, ಕೊಡುಗೆಗಳು, ಚಿಂತನೆಗಳು ಮತ್ತು ತ್ಯಾಗಗಳ ದಾಖಲೆಯಾಗಿದೆ. ಮಹಾವೀರ, ಬುದ್ಧ, ನೆಲ್ಸನ್ ಮಂಡೇಲಾ, ಅಬ್ರಹಾಂ ಲಿಂಕನ್, ವಿವೇಕಾನಂದ ಮುಂತಾದವರ ಬೋಧನೆ ಮತ್ತು ಉಪದೇಶಗಳು ಸ್ಫೂರ್ತಿಯ ಮೂಲವಾಗಿದ್ದು, ಜನರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇನ್ನು ನಾಲ್ಕನೇದು, ಇತಿಹಾಸ ದೇಶಾಭಿಮಾನವನ್ನು ಮೂಡಿಸ್ತದೆ. ಹೌದು, ದೇಶಾಭಿಮಾನವನ್ನು ಮೂಡಿಸುವಲ್ಲಿ ಇತಿಹಾಸದ ಅಧ್ಯಯನವು ಒಂದು ಪ್ರಮುಖ ಅಂಶವಾಗಿದೆ. ಒಂದು ದೇಶದ ಸಂಸ್ಕೃತಿ, ಕಲೆ, ಸಂಗೀತ, ಸಾಹಿತ್ಯ, ಧರ್ಮ, ತತ್ವಶಾಸ್ತ್ರ, ಜಾನಪದ ಮುಂತಾದವುಗಳು ರಾಷ್ಟ್ರೀಯತೆಯ ಅಡಿಗಲ್ಲುಗಳಾಗಿವೆ. ಪರಂಪರೆಯ ಅರಿವು ವ್ಯಕ್ತಿಯನ್ನು ಹೆಮ್ಮೆ ಪಡುವಂತೆ ಮಾಡ್ತದೆ. ಶಿವಾಜಿ, ಕಿತ್ತೂರು ಚೆನ್ನಮ್ಮ, ತಿಲಕ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿಯವರ ಜೀವನ ಮತ್ತು ಸಾಧನೆಗಳು ನಮ್ಮಲ್ಲಿ ರಾಷ್ಟ್ರಾಭಿಮಾನವನ್ನು ಮೂಡಿಸ್ತಾವೆ. 5ನೇ ಪಾಯಿಂಟು, ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ. ಇತಿಹಾಸವು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಭೂಗೋಳಶಾಸ್ತ್ರ ಮುಂತಾದವುಗಳಿಗೆ ಬೇಕಾದ ಐತಿಹಾಸಿಕ ಮಾಹಿತಿಯನ್ನು ಒದಗಿಸ್ತವೆ. ಆದ್ದರಿಂದ ಇತಿಹಾಸ ಎಲ್ಲ ಸಮಾಜ ವಿಜ್ಞಾನಗಳ ಬೇರು. ಹಿಂದೆ ಸಮಾಜ ವಿಜ್ಞಾನಗಳು ಇತಿಹಾಸದ ಶಾಖೆಗಳಾಗಿ ಅಭ್ಯಸಿಸಲ್ಪಡುತ್ತಿದ್ದವು. ಆದ್ದರಿಂದ ಇತಿಹಾಸವು ಅವುಗಳಿಗೆ ಜ್ಞಾನ ಒದಗಿಸುವ ಪ್ರಯೋಗಶಾಲೆ ಆಗಿದೆ. 6ನೇ ಪಾಯಿಂಟು, ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೋಧಿಸ್ತದೆ. ಅಶೋಕ, ಯೇಸು ಕ್ರಿಸ್ತ, ಪ್ರವಾದಿ ಮೊಹಮ್ಮದ್ ಪೈಗಂಬರ, ಡಾಕ್ಟರ್ BR ಅಂಬೇಡ್ಕರ್, ಮದರ್ ತೆರೇಸಾ ಮುಂತಾದವರ ಮಹಾನ್ ಆದರ್ಶಗಳ ಬಗ್ಗೆ ಇತಿಹಾಸ ಬೋಧನೆ ಮಾಡ್ತದೆ. ಉದಾತ್ತ ಆದರ್ಶಗಳನ್ನು ಅಳವಡಿಸಿಕೊಂಡು ಉತ್ತಮ ಪ್ರಜೆಗಳಾಗಲು ಇತಿಹಾಸ ಅಧ್ಯಯನ ಸಹಕಾರಿಯಾಗದ. ಉದಾತ್ತ ಧ್ಯೇಯಗಳಾದ ಸ್ವಾತಂತ್ರ್ಯತೆ, ಸಮಾನತೆ, ಸಹೋದರತ್ವ, ಸತ್ಯ, ಅಹಿಂಸೆ ಇತ್ಯಾದಿಗಳನ್ನು ಇತಿಹಾಸವು ಆಧುನಿಕ ಪೀಳಿಗೆಗೆ ಬಳುವಳಿಯಾಗಿ ನೀಡಿದೆ.
ಇನ್ನು 7 ಪಾಯಿಂಟ್ಸ್, ಇತಿಹಾಸ ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸ್ತದೆ. ಹೌದು, ಇತಿಹಾಸದ ಅಧ್ಯಯನವು ನಮಗೆ ವಿವಿಧ ದೇಶಗಳ ಜನರು, ಸಂಪ್ರದಾಯ, ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬಗ್ಗೆ ಹೆಚ್ಚು ಜ್ಞಾನವನ್ನು ಸಂಪಾದಿಸಲು ಸಹಾಯವನ್ನು ಮಾಡ್ತದೆ. 8 ಪಾಯಿಂಟ್, ಇತಿಹಾಸವು ವಿಶ್ವಶಾಂತಿಯನ್ನು ಮೂಡಿಸ್ತದೆ. ಹೌದು, ಹಿಂದಿನ ಘಟನೆಗಳ ಪಾಠ ಕಲಿಯುವ ಮೂಲಕ ವರ್ತಮಾನದಲ್ಲಿ ಹೇಗೆ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಇತಿಹಾಸ ತಿಳಿಸ್ತದೆ. ಇತಿಹಾಸದಲ್ಲಿ ಯುದ್ಧಗಳಿಂದ ಯಾವಾಗಲೂ ಅಪಾರ ಆಸ್ತಿ ಮತ್ತು ಜೀವನ ನಷ್ಟವೇ ಎಂಬುದನ್ನು ವಿವರಿಸುವ ಮೂಲಕ ಎಲ್ಲ ರೀತಿಯ ಯುದ್ಧಗಳನ್ನು ತಪ್ಪಿಸಲು ತಿಳಿಸ್ತದೆ. ಇನ್ನು ಇತಿಹಾಸದ ವೃತ್ತಿಪರ ಉಪಯೋಗಗಳು ಅಂತ ಕೇಳಿದ್ದಾರೆ. ಸೊ ನೆನಪಿರಲಿ, ಇದು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ IAS, IPS, IFS, KAS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಇತಿಹಾಸ ಪ್ರಮುಖವಾದ ಐಚ್ಛಿಕ ವಿಷಯವಾಗಿದೆ. ಇತಿಹಾಸ ಜ್ಞಾನ ಇಂದು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ವಕೀಲರಿಗೆ, ಪತ್ರಕರ್ತರಿಗೆ, ವಿಜ್ಞಾನಿಗಳಿಗೆ, ಆಡಳಿತಗಾರರಿಗೆ, ರಾಜನೀತಿಜ್ಞರಿಗೆ ಅತ್ಯಂತ ಅವಶ್ಯಕ. ಆಡಳಿತಾತ್ಮಕ ಸುಧಾರಣೆಗಳನ್ನು ಜಾರಿಗೊಳಿಸಲು ರಾಜಕಾರಣಿಗಳಿಗೆ ಐತಿಹಾಸಿಕ ಜ್ಞಾನ ಬೇಕೇ ಬೇಕು. ಇಂದು ಪುರಾತತ್ವ ಇಲಾಖೆಗಳಲ್ಲಿ ಸಾವಿರಾರು ಇತಿಹಾಸಕಾರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಸ್ತು ಸಂಗ್ರಹಾಲಯ, ಪತ್ರಗಾರ, ಪ್ರವಾಸೋದ್ಯಮ, ಇತರ ಸಂಬಂಧಿ ಕ್ಷೇತ್ರಗಳಲ್ಲಿ ಇತಿಹಾಸದ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಅವಕಾಶಗಳಿವೆ. ಲಾಸ್ಟ್ ಪಾಯಿಂಟ್, ಇತಿಹಾಸ ಪೂರ್ವಾಗ್ರಹವನ್ನು ಹೋಗಲಾಡಿಸ್ತದೆ. ಉತ್ತರ, ಜಾತಿ, ಪಂಥ, ವರ್ಣ, ವರ್ಗ, ಭಾಷೆ ಮುಂತಾದವುಗಳಿಗೆ ಸಂಬಂಧಪಟ್ಟ ಪೂರ್ವಾಗ್ರಹಗಳನ್ನು ಹೋಗಲಾಡಿಸಲು ಇತಿಹಾಸದ ಅಧ್ಯಯನ ಸಹಾಯ ಮಾಡ್ತದೆ. ಇತಿಹಾಸದ ಅಧ್ಯಯನ ವ್ಯಕ್ತಿಗಳಿಗೆ, ರಾಷ್ಟ್ರಗಳಿಗೆ ಮತ್ತು ಇಡೀ ಪ್ರಪಂಚಕ್ಕೆ ಅತ್ಯವಶ್ಯಕವಾಗಿದೆ. ಇದು ಮಾನವ ಸಮಾಜಕ್ಕೆ ಉತ್ತಮ ಮಾರ್ಗದರ್ಶಿಯಾಗಿ ಸೇವೆ ಸಲ್ಲಿಸುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವಂತೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಇತ್ತು. ಇಷ್ಟು ನೋಡ್ಕೊಂಡು ಹೋದರೆ ಸಾಕು, ಈ ಫಸ್ಟ್ ಪಾರ್ಟ್ ನಿಮಗೆ ಕ್ಲಿಯರ್ ಆಗ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.